ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಧ್ಯಾಯವಾರು ಅಭ್ಯಾಸವಾರು ಅನೇಕ ಸಮಸ್ಯೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ವರ್ಗ ಸಮೀಕರಣ ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನುವಂಥ ಅಧ್ಯಾಯದ ಮೇಲೆ ಬರಬಹುದಾದಂತಹ ಸಂಭವನೀಯ ಪರೀಕ್ಷೆಗೆ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳು, ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇವತ್ತು 4.2ರಲ್ಲಿರುವಂತಹ ಅಪ್ಲೈಡ್ ಪ್ರಶ್ನೆ ಒಂದು ಐತಿ. ಏನೈತಿ ಅಂತ ನಾವು ಗಮನಿಸೋಣ ಬನ್ನಿ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸಲಾಗ್ತೈತಿ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಓಕೆ, ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ. ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಗೆ ವೆಚ್ಚವನ್ನು ಕಂಡುಹಿಡ್ರಿ ಅಂತ ಇದೆ. ನೀವು ಅಭ್ಯಾಸದೊಳಗಿರುವಂತ ಲೆಕ್ಕವನ್ನ ಇನ್ನೂ ಒಮ್ಮೆ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಇನ್ನೂ ಹೆಚ್ಚಾಗಿ ಅರ್ಥ ಆಗ್ಬೇಕು ಅಂದ್ರೆ ಸಮಸ್ಯೆ ನೀವು ಪುಸ್ತಕ ಇಟ್ಕೊಂಡು ಮುಂದೆ ಕೂತ್ಕೊಂಡಿರಿ. ಆ ಪುಸ್ತಕದಲ್ಲಿರುವಂತ ಲೆಕ್ಕವನ್ನ ಪ್ರಶ್ನೆಯನ್ನ ಪುನಃ ಓದಿ ಅರ್ಥೈಸ್ಕೊಳ್ರಿ. ಓಕೆ, ಹಾಗಾದ್ರೆ ಏನ್ ಕೇಳಿದಾರಲ್ಲಿ ಮೂಲ ಏನೈತಿ ಅಂತ ನಾವು ನೋಡಿದಾಗ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಹಾಗೂ ಪ್ರತಿ ಮಡಿಕೆಯ ವೆಚ್ಚ, ತಯಾರಿಕಾ ವೆಚ್ಚವನ್ನ ಕಂಡಿಡಿ ಅಂತ ಹೇಳ. ನಮಗ್ ಸಂಖ್ಯೆ ಗೊತ್ತಾಯ್ತು ಅಂದ್ರೆ ಆಟೋಮೆಟಿಕ್ ತಯಾರಿಕಾ ವೆಚ್ಚ ಗೊತ್ತಾಗ್ತದೆ. ಯಾಕಂದ್ರೆ ಅಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ಆ ದಿನದಲ್ಲಿ ತಯಾರಿಸಿದ ಮಡಿಕೆಯ ಸಂಖ್ಯೆಗಿಂತ ಅಂತ ಕೇಳಾರ. ಮೂಲ ಯಾವುದು ಅಂತ ಕಂಡುಕೊಳ್ಬೇಕು. ನಾವು ಮೂಲ ಯಾವುದೋ ಅದನ್ನು ನಾವು ಏನಂತ ಚರಾಕ್ಷರವಾಗಿ ಡಿನೋಟ್ ಮಾಡ್ಕೊಳ್ಳೋದನ್ನ ನಾವು ಕಲ್ತ್ಕೊಳ್ಬೇಕು. ಓಕೆ, ಅಂದ್ರೆ ಮೂಲ ಏನಿಲ್ಲಿ ಸಂಖ್ಯೆ. ಅಂದ್ರೆ ಪ್ರತಿ ಮಡಿಕೆ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ. ಸಂಖ್ಯೆಯ 2ರಷ್ಟಕ್ಕಿಂತ ಅಂದ್ರೆ ಇಲ್ಲಿ ಮೊಟ್ಟ ಮೊದಲು ಮೂಲ ಬರೋದು ಯಾವುದು? ಮಡಿಕೆಗಳ ಸಂಖ್ಯೆ. ಅಂದ್ರೆ ಮಡಿಕೆಗಳ ಸಂಖ್ಯೆ ಅಂದ್ರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ x ಆಗಿರ್ಲಿ. ಓಕೆ, ಹಂಗಾರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಉತ್ಪಾದನಾ ವೆಚ್ಚ ಏನಾಗಿರ್ತೀರಿ? ಅವತ್ತಿಂದ ಈ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ. ಹಂಗಾರ ಮಡಿಕೆಗಳ ಉತ್ಪಾದನಾ ವೆಚ್ಚ ಇದೆಲ್ಲ ಏನ್ರಿ? ಆ ದಿನದ್ದು ಅಂತ ಏನ್ ಅವ್ರು ಆ ದಿನ ಕೊಟ್ಟಾರಲ್ಲ ಆ ದಿನದ್ದು ಅಂತ ವೆಚ್ಚ ಏನಾಗುತ್ತೆ? 2ರಷ್ಟಕ್ಕಿಂತ, ಆ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ. +3. ಒಟ್ಟು ಉತ್ಪಾದನಾ ವೆಚ್ಚ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪೀಸ್ ಐತಿ. ಮಡಿಕೆಗಳ ಸಂಖ್ಯೆ x ಆಗಿರ್ಲಿ, ಆ ಮಡಿಕೆಗಳ ಉತ್ಪಾದನಾ ವೆಚ್ಚ ಆ ದಿನದ ಬರ್ದು ಬಿಡ್ರಿ. ಆ ದಿನದ ಮಡಿಕೆಗಳ ಉತ್ಪಾದನಾ ವೆಚ್ಚ ಎಷ್ಟೈತಿ? ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟೈತಿ? 90 ರೂಪೀಸ್ ಐತಿ. ಹಂಗಾರ ಮುಂದೆ ನಾವು ಕಂಡು ಹಿಡ್ಕೊಳ್ಬೇಕಾಗೈತಿ x ಮಡಿಕೆಗಳ ತಯಾರಿಕಾ ವೆಚ್ಚ ಎಷ್ಟಾಗಿರ್ತೈತಿ ಅಂದ್ರ x × 2x + 3. ಓಕೆ, ಒಂದು ಪೆನ್ನಿನ ಬೆಲೆ 5 ರೂಪಾಯಿ. 4 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳಿದಾಗ ಏನ್ ಮಾಡ್ತೀವಿ ಹೇಳ್ರಿ? 4 × 5 ಗುಣಿಸ್ತೀವಿ. 4 × 5 = 20. ಹಂಗೆ ಮಡಿಕೆಗಳ ಸಂಖ್ಯೆ x ಆಗಿರ್ಲಿ, ಅದರ ಒಟ್ಟು ಬೆಲೆ ಅಂದ್ರೆ ಉತ್ಪಾದನಾ ಆ ದಿನದ ವೆಚ್ಚ ಇಷ್ಟಾಗೈತಿ. ಹಂಗಾರ x ಮಡಿಕೆಗಳ ತಯಾರಿಕಾ ವೆಚ್ಚ ಅಂದ್ರ ಸಂಖ್ಯೆ ಗೊತ್ತಿಲ್ಲ ಎಷ್ಟು ಅಂತ, ಆ ಸಂಖ್ಯೆಗಳ ಉತ್ಪಾದನಾ ವೆಚ್ಚ ಇಷ್ಟು. ಟೋಟಲ್ ಎಷ್ಟಕ್ಕೆ ಸಮ ಆಯ್ತದು? 90 ರೂಪೀಸ್ ಸಮ ಐತಿ. ಹಂಗಾರ ನಾನು ಸಮೀಕರಣವಾಗಿ ನಾನು ಮಾರ್ಪಾಡು ಮಾಡ್ಕೋತೀನಿ. ಹೆಂಗ? 2x + 3 = 90 ರೂಪೀಸ್. ನಾನು ಇದನ್ನ ಬಿಡಿಸಿದ್ನಿ ಅಂದ್ರೆ ಒಂದು ವರ್ಗ ಸಮೀಕರಣ ಬರುತ್ತೆ. 2x × x 2x² ++ 3 × x 3x. ಇದು ಒಳಗಡೆ ಬಂದ್ರೆ 90 - 90 = 0. ನೋಡ್ರಿ, ಇದನ್ನೆಲ್ಲರ ನಾವು ಸಂಕ್ಷಿಪ್ತ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಓಕೆ, ಹಂಗಾರೆ 90 ನನಗೆ ಗೊತ್ತೈತಿ. ಇದೊಂದು ಅಪವರ್ತನ ವಿಧಾನದಿಂದ ನಾನು ಬಿಡಿಸ್ಬೇಕು. ನನಗೆ ಗೊತ್ತೈತಿ ಏನು? ax² + bx + c = 0 ವರ್ಗ ಸಮೀಕರಣದ ಆದರ್ಶ ರೂಪದಾಗ ಐತಿ. ಇದನ್ನ ಮಾಡ್ಬೇಕಾದಾಗ ಏನ್ ಮಾಡ್ಬೇಕು? a ಎಷ್ಟೈತಿ? 2 ಐತಿ.
ಎ ಇಂಟು ಸಿ ಗುಣಿಸ್ಬೇಕು 90 ಈಸ್ ಈಕ್ವಲ್ ಟು ಮೈನಸ್ 180. ಈಗ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. ಯಾವ್ದು 180 ಏನಾಗಿರ್ಬೇಕು, ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ 180 ಬರ್ಬೇಕು, 180 ಬರ್ಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ 3 ಬರ್ಬೇಕು ಅಂತ. ಹಂಗಾರೆ ಆ ಸಂಖ್ಯೆಗಳು ಯಾವ್ಯಾವು? ಇದ್ರ ಅಪವರ್ತನಗಳನ್ನ ಹೆಂಗ್ ಕಂಡುಹಿಡಿದ್ರಿ ಅಂದ್ರ ಒಂದೊಂದು ಕಂಡುಹಿಡಿಬೇಕು. ಇದು 2ರಿಂದ ಹೋಗ್ತತಿ, 3ರಿಂದ ಹೋಗ್ತತಿ, 4ರಿಂದ ಹೋಗ್ತತಿ, 5ರಿಂದ ಹೋಗ್ತತಿ, 6ರಿಂದ ಹೋಗ್ತತಿ. ಓಕೆ, ನೆಕ್ಸ್ಟ್ 12ರಿಂದ ಹೋಗ್ತತಿ, ನೆಕ್ಸ್ಟ್ 15ರಿಂದ ಹೋಗ್ತತಿ. ಹಿಂಗ ನಾವು ಕಂಡುಹಿಡ್ತಾ ಹೋಗ್ಬೇಕು. ಅವೆಲ್ಲವುಗಳನ್ನ ಕಂಡು ಹಿಡಿದ ಮೇಲೆ ಅವುಗಳಲ್ಲಿರುವಂತ ಅಪವರ್ತನಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹೇಗಿರ್ಬೇಕು, ಗುಣಿಸಿದ್ರೆ ಅದು 180 ಬರ್ಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 3 ಬರ್ಬೇಕು. ಅವು ಯಾವ್ಯಾವು ಅಂತಂದ್ರೆ 12 ಗುಂಡ್ಲೆ 15 ಎಷ್ಟಾತ್ ಹೇಳ್ರಿ? 15 150, 180. ನಾನಿನ್ನೂ ಚಿಹ್ನೆಗಳನ್ನ ಆಮೇಲೆ ಇಟ್ಕೊಳ್ತೀನಿ, ನೋಡೋಣ ಏನಂತ. ಏನ್ ಮಾಡಿದ್ರೆ 3 ಬರುತ್ತಿದ, ಲೆಸ್ ಮಾಡಿದ್ರೆ ಕಳೆದ್ರೆ 3 ಬರುತ್ತೆ. ಎದ್ರೊಳಗೆ ಎದನ್ ಕಳೆದ್ರ 12 15 ಕಳೆದ್ರ 3 ಬರ್ಬೇಕು. ಎಂತ 3 ಬರ್ಬೇಕು? +3 ಬರ್ಬೇಕು. +3 ಬರ್ಬೇಕಂದ್ರ ದೊಡ್ಡ ಸಂಖ್ಯೆ ಚಿಹ್ನೆಗೆ ಪ್ಲಸ್ ಇಟ್ಟು ಸಣ್ಣ ಸಂಖ್ಯೆಗೆ ಮೈನಸ್ ಇಡ್ಬೇಕು. ಹಂಗಾರ 15 12 ಹೋದ್ರ 3, ಹಂಗಾರ 12ಕ್ಕೆ ಮೈನಸ್ ಐತಿ, ಮೈನಸ್ ಇಂಟು ಪ್ಲಸ್ ಮೈನಸ್, -180 ಬಂತು. -12 + 15 ಅಂದ್ರೆ +3. ದೇರ್ಫೋರ್ ಇಲ್ಲಿ ನಾ ತೆಗೆದುಕೊಂಡಿರುವಂತ ಅಪವರ್ತನಗಳು ಯಾವ್ಯಾವ? -12 ಮತ್ತು +15. ಅದನ್ನು ಬರ್ಕೊಳ್ಳೋಣ. 2x², 3x ಅನ್ನ ನಾನು ವಿಭಜನೆ ಮಾಡ್ತೀನಿ. ಹೇಗಂತ? -12 ಮತ್ತು 15 ಅಂತ. -12x + 15x -90 ಈಸ್ ಈಕ್ವಲ್ ಟು 0. ಓಕೆ, ಹಂಗಾರೆ ಇವೆರಡರೊಳಗೆ ಏನ್ ಕಾಮನ್ ಇದೆ? 2 ಮತ್ತು x ಕಾಮನ್ ಐತಿ. ಏನ್ ಉಳಿತು? x ಮೈನಸ್ x ಉಳಿತು. ಇದ್ರೊಳಗೆ 2x ಹೊರಗೆ ತೆಗೆದ್ರೆ x ಉಳಿತು. ಮೈನಸ್ 2 6 12. ನೆಕ್ಸ್ಟ್ ಇವೆರಡರೊಳಗೆ ಏನ್ ಕಾಮನ್ ಇದೆ? ಮೊದಲ ಪ್ಲಸ್ ಕಾಮನ್ ಐತಿ. 15 6 ಅಂದ್ರೆ 15 ಕಾಮನ್ ಐತಿ. x - 6 ಈಸ್ ಈಕ್ವಲ್ ಟು 0. ನೋಡ್ಲೆ, ಸಾಮಾನ್ಯ ಅಪವರ್ತನಗಳು ಎರಡು ಸೇಮ್ ಬರ್ಬೇಕು. ದೇರ್ಫೋರ್ ಇಲ್ಲಿ ಬರಿತೀನಿ, 2x + 15 ಅನ್ನೋದು 1, x - 6 ಅನ್ನೋದು 1 ಈಸ್ ಈಕ್ವಲ್ ಟು 0. ಒಂದೊಂದು ಪದಕ್ಕ ಸಮೀಕರಿಸಿದಾಗ 2x + 15 ಈಸ್ ಈಕ್ವಲ್ ಟು 0, x - 6 ಈಸ್ ಈಕ್ವಲ್ ಟು 0. ದೇರ್ಫೋರ್ 2x ಈಸ್ ಈಕ್ವಲ್ ಟು -15. ಈ 15 ಈ ಕಡೆ ಹೊರಗೆ ಬಂದ್ರೆ 15. x ಈಸ್ ಈಕ್ವಲ್ ಟು -15, 2 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ. ಇದು ನೋಡ್ರಿ, x ಈಸ್ ಈಕ್ವಲ್ ಟು 6 ಈ ಕಡೆ ಬಂದ್ರೆ ದೇರ್ಫೋರ್ ಯಾವ್ಯಾವು? ಇದು ಮತ್ತು ಇದು ಎರಡು ಈ ವರ್ಗ ಸಮೀಕರಣದ ಮೂಲಗಳಾಗಿವೆ. ಹಾಗಾದ್ರೆ ಇಲ್ಲಿ ನನಗ ಸಂಖ್ಯೆ ನಾನಂತ ಹೋದ್ವಿ ಅಂದ್ರ ಇಟ್ ಈಸ್ ಎ ನೆಗೆಟಿವ್ ಇರೋದ್ರಿಂದ ನಾನು ಅದನ್ನು ನೆಗ್ಲಿಜೆನ್ಸಿ ಮಾಡ್ತೇನೆ, ಅದಲ್ಲ? ಆದ್ರಿಂದ ನಾನು ಇಲ್ಲಿ ಏನ್ ಹಿಡಿತೀನಿ? 6 ತೆಗೆದುಕೊಳ್ತೀನಿ. 6 ಅಂದ್ರ ಏನು? ಮಡಿಕೆಗಳ ಸಂಖ್ಯೆ 6 ಆಗೈತಿ, ಅದಲ್ಲ? ಮಡಿಕೆಗಳ ಸಂಖ್ಯೆ. ದೇರ್ಫೋರ್ ಮಡಿಕೆಗಳ ಸಂಖ್ಯೆ 6. ನೋಡ್ರಿ, ಒಂದು ಮಡಿಕೆಯ ಉತ್ಪಾದನಾ ವೆಚ್ಚ ₹15. ಹಂಗಾರೆ ಒಂದು ಮಡಿಕೆದು 15, 6 ಮಡಿಕೆದು 15 90. ನೋಡ್ಲೆ, ಟೋಟಲ್ ಆಗಿ 90 ಕೊಟ್ಟಿದ್ದಾರೆ. ಹೀಗೆ ಸ್ನೇಹಿತರೆ, ಅಲ್ಲಿ ಒಟ್ಟಕ್ಕೆ ಏನ್ ಕೇಳಿದಾರ? ಒಂದು ಪ್ರತಿ ಮಡಿಕೆಯ ಒಟ್ಟು ಮಡಿಕೆಗಳ ಸಂಖ್ಯೆ ಕಂಡುಹಿಡಿಯಂತಾರೆ 6, ಮತ್ತು ಪ್ರತಿ ಮಡಿಕೆಯ ವೆಚ್ಚ ಅಂದ್ರೆ ₹15. ದೇರ್ಫೋರ್ ಎರಡು ಸೇರಿಸಿದ್ರೆ 15 ನೋಡ್ಲಿ, ಇದು 15, ಇದು 6, 15 90. ಎರಡಕ್ಕೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ಹೀಗೆ ಮೊದಲು ಪ್ರಶ್ನೆಯನ್ನ ಅರ್ಥೈಸಿಕೊಂಡು ಹೇಗೆ ಅದನ್ನ ಡಿನೋಟ್ ಮಾಡಬೇಕು, ಮೂಲ ಯಾವ್ದಂತ ಕಂಡುಹಿಡಿಬೇಕು. ಮೂಲದ ಜೊತೆಗೆ ಅನ್ನೋನ್ ಟು ನೋನ್ ಮಾಡುವಂತಹ ಪ್ರಕ್ರಿಯೆ ಬೀಜಗಣಿತ. ಅದರಲ್ಲೇನೆ ವರ್ಗ ಸಮೀಕರಣ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ಸ್ನೇಹಿತರೆ. ಇದು ಮೋಸ್ಟ್ ಪ್ರೊಬಬಿಲಿಟಿ ಕ್ವಶನ್ಸ್ ಇವೆಲ್ಲ ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ. ಇದನ್ನ ಇನ್ನೊಮ್ಮೆ ಮತ್ತೊಮ್ಮೆ ಕ್ಲೀನಾಗಿ ನೀವು ಮತ್ತೆ ಪುನಃ ನೋಡ್ತಾ ಅದನ್ನ ಹೆಚ್ಚು ರೂಢಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ 3 ಅಂಕ ಗ್ಯಾರಂಟಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಮಸ್ಯೆಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.